ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯಂ, ಮೋಕ್ಷ ಮೂಲ ಗುರುಕೃಪ. ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ಅವಧೂತ ರಾಜಯೋಗಿ ನಾಮದೇವಗೌಡ ಅವರ ಚರಣಾರವಿಂದರಲ್ಲಿ ಶರಣಾರ್ಥಿಯನ್ನು ತಿಳಿಸುತ್ತಾ, ಹಾಗೂ ಈ ವಿಡಿಯೋನು ವೀಕ್ಷಣೆ ಮಾಡ್ತಕ್ಕಂಥ ಸರ್ವ ಆತ್ಮಗಳಲ್ಲಿ ಶರಣಾರ್ಥಿಯನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವಿಶೇಷವಾಗಿ ಎಲ್ಲ ಜೀವರಾಶಿಗಳು ತಮ್ಮ ತಮ್ಮ ಹಸಿವಿಗಾಗಿ, ತಮ್ಮ ತಮ್ಮ ಆನಂದಕ್ಕಾಗಿ ಬದುಕ್ತಾ ಇರತಕ್ಕಂಥದ್ದು, ಹಾಗೂ ಎಲ್ಲದಕ್ಕಿಂತ ಶ್ರೇಷ್ಠವಾಗಿ ಮನುಷ್ಯ ಜನ್ಮ. ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು, ಎಲ್ಲ ಜೀವರಾಶಿಗಳಲ್ಲಿ ವಿಶೇಷ ಜ್ಞಾನ ಇಲ್ಲ. ಮನುಷ್ಯನಿಗೆ ಮಾತ್ರ ಕಷ್ಟದಿಂದ ಪಾರಾಗಲು ವಿಶೇಷ ಬುದ್ಧಿಯನ್ನು ದೇವರು ಭಗವಂತ ಕೊಟ್ಟಿದ್ದಾನೆ. ಅದರಂತೆ ಸಂಸಾರ ಎಂಬ ಸಾಗರದಲ್ಲಿ ಪಾರಾಗಲು ಮತ್ತು ಅದರಿಂದ ಮುಕ್ತಿ ಪಡೆಯಲು ವಿಶೇಷ ಎಷ್ಟು ಶಾಸ್ತ್ರಗಳು, 6 ಶಾಸ್ತ್ರ, 18 ಪುರಾಣ ಮತ್ತು ಆಗಮಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಮಾನ್ಯವಾಗಿ ಮನುಷ್ಯ ಎಲ್ಲ ಓದೋಕ್ಕಿಂತ ತನ್ನ ತಾನು ಅರ್ತು ಆ ಪಾರಾಗಲು ಏನಂತಂದ್ರೆ ಪಂಚಾಕ್ಷರಿ ಅಂತ ಮತ್ತು ಷಡಕ್ಷರಿ ಅಂತ. ಇದರೊಳಗೆ ಭಿನ್ನತೆಯನ್ನು ತಿಳಿದು ಸಂಸಾರಂಭ ಸಾಗರದಲ್ಲಿ ಈ ಕಡೆ ದಂಡಿಯಿಂದ ಆ ಕಡೆ ದಂಡಿಗೆ ಅಂದರೆ ಪಾರಮಾರ್ಥಕ್ಕಾಗಿ ದಾಟಬೇಕಂತಂದ್ರೆ ಪಂಚಾಕ್ಷರಿ ಬೇಕಂತ. ಪಂಚಾಕ್ಷರಿಗಳು ನಮಃ ಶಿವಾಯ ದಾಟಿದ ನಂತರ ಮತ್ತೆ ಮುಕ್ತಿ ಪಡೆಯೋದಕ್ಕಾಗಿ ಷಡಕ್ಷರಿ ಬೇಕಂತಲ್ಲಿ ಓಂ ನಮಃ ಶಿವಾಯ ಅಂತ. ಸಂಸಾರದಿಂದ ಪಾರಾಗಲು ಪಂಚಾಕ್ಷರಿ ಮತ್ತು ಎಲ್ಲ ಕಷ್ಟ ಬಂಧನಗಳಿಂದ ಬಿಡುಗಡೆ ಆಗಲು ಷಡಕ್ಷರಿ. ಇದರಂತೆ ಪ್ರತಿಯೊಬ್ಬ ಮಹಾತ್ಮರು, ಪ್ರತಿಯೊಬ್ಬ ಋಷಿಮುನಿಗಳು ತಮ್ಮ ತಮ್ಮ ಅಣಿವಿಗಾಗಿ, ತಮ್ಮ ತಮ್ಮ ಬುದ್ಧಿಮಟ್ಟಕ್ಕಾಗಿ, ತಮ್ಮ ತಮ್ಮ ಶಕ್ತಿ ಅನುಸಾರವಾಗಿ ಈ ಜಗತ್ತಿನೊಳಗ ಪಾರಾಗಿ ಮುಕ್ತಿ ಪಡೆಯಕ್ಕೆ ಒಂದು ಮಾರ್ಗ ತಮ್ಮದಾಗಿರ್ತಕ್ಕಂಥ ಒಂದೊಂದು ವಿಶೇಷವಾಗಿ ಮೂಲ ಹೇಳಿದ್ದಾರೆ. ಅದರಂತೆ ಏನೇ ಆಗಲಿ, ಯಾರೇ ಹೇಳಿರಲಿ, ಏಕದೇವೋ ಅಂದ್ರೆ ಪ್ರತಿಯೊಬ್ಬರು ತಮ್ಮ ತಮ್ಮ ವಿದ್ಯಕ್ಕನುಸಾರವಾಗಿ ತಮ್ಮ ತಮ್ಮ ತಪಶಕ್ತಿಯಿಂದ ಎಲ್ಲರೂ ಬೇರೆ ಬೇರೆ ತಮ್ಮ ಬೇರೆ ಬೇರೆ ಹೇಳಿದ್ರೂ ಗುರಿ ಮಾತ್ರ ಒಂದೇ. ಎಷ್ಟೋ ಮಂತ್ರಗಳಾಗಿರ್ಬೋದು, ಸಂಸಾರದಲ್ಲಿ ಕಷ್ಟಗಳನ್ನು ತಪ್ಪಿಸಿಕೊಂಡು ಕಳಿಸಿ ವಿಶೇಷ ಬದುಕ ರೀತಿ ಚೆನ್ನಾಗಿ ಜೀವ ಇರತನ ಬದುಕಕ್ಕೆ ಪಂಚಾಕ್ಷರಿ ಬೇಕು. ಇದರಿಂದ ಬಿಡುಗಡೆ ಬಂದು ಮುಕ್ತಿ ಪಡೆಯೋದಕ್ಕೆ ಷಡಕ್ಷರಿ ಬೇಕಂತ. ಇನ್ಯಾಕೋ ಈ ಶರೀರಕ್ಕೆ ಏಸೋ ಮಂತ್ರಗಳ ಓಂ ನಮಃ ಶಿವಾಯ ಎಂಬ ಒಂದೇ ಮಂತ್ರ ಸಾಕು ಅಂತೇಳಿ ಶರಣರು ಹೇಳೋ ರೀತಿಯಲ್ಲಿ ನೋಡಿದ್ನಪ್ಪ ಅಂದ್ರೆ, ನಮಃ ಶಿವಾಯ ಅಂತ ಅನ್ನೋದಕ್ಕೆ ಬರೀ ಬಾಯಲ್ಲಿ ಅಂದ್ರೆ ಆಗಂಗಲ್ಲ. ಎಷ್ಟೋ ಜನರು ಅಂತಾರ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಎಷ್ಟೋ ಪದ ಆಡ್ತಾರ. ಮುಂಜಾನೆ ಚೈತನ್ಯ ಬಾಯಲ್ಲಿ ಅಂತಾರ. ಅಂದ್ರೆ ಐತಿ ಪದ್ಧತಿ ಪ್ರಕಾರ ಕ್ರಿಯಾ ರೂಪದಾಗಿ ಹೋಗ್ಬೇಕು. ಅದನ್ನ ಬರೀ ಹಂಗ ಬಾಯಲ್ಲಿ ಅನ್ನೋರಿಗೆ 12ನೇ ಶತಮಾನದ ಶರಣರು ಒಬ್ರು ಹೇಳ್ತಾರೆ, ಶಿವನ ನೆನೆದರೆ ಭಾವ ಹಿಂಗೋದೆಂಬ ವಿವೇರಿಗಳ ಮಾತು ಕೇಳಲಾಗದು, ಹೇಳದಿರಯ್ಯ. ಜ್ಯೋತಿ ನೆನೆದರೆ ಕತ್ತಲೆ ಕೆಡುವುದೇ, ಪುಷ್ಟಾನ್ನ ನೆನೆದರೆ ಹೊಟ್ಟೆ ತುಂಬುವುದೇ, ರಂಬೆ ನೆನೆದರೆ ಕಾಮದ ಅಡಗುವುದೇ, ನೆನೆದರಾಗದು
ನಿಜದಲ್ಲಿ ನಿರ್ಧರಿಸಿ ತಾನಾಗದ ನಕ್ಕರ ಸೋಮೇಶ್ವರ ಲಿಂಗವನ್ನು ನೆನೆಯಬಾರದು ಅಂತ ಹೇಳಿದ್ರು. ಈಗ ಏನೇ ಕೆಲಸ ಮಾಡಲು ಮೊದಲು ನಾನೇ ಆರಂಭದು ಗೊತ್ತಾಗ್ಬೇಕಂತ ಫಸ್ಟ್ ಇನ್ನೇನು ಯಾವ ಮಂತ್ರನ ಪಠನ ಮಾಡಲು ಯಾವ ಜಪ ಮಾಡೋ ತಪ ಮಾಡೋ ಎಷ್ಟೋ ಕಷ್ಟಪಟ್ಟು ನಿಮಗೆ ಬೆಳಗ್ಗಿಲಿಂದ ಹಿಡಿದು ಸಾಯಂಕಾಲ ತನಕ ಎಷ್ಟೋ ದುಡಿದ್ರಿ ತಾನು ಯಾರು ಅರಿತಿಲ್ಲ ಅವರೆಲ್ಲ ಈ ಸೆಳೆಗೆ ಹರ್ಕೊಂಡು ಹೋಗ್ಬಿಟ್ರ ಸಂಸಾರ ಸೆಳೆಗೆ ಸಿಕ್ಕಿ ಬಂದಲ್ಲಿ ಕೀಡಾಗ್ಬಿಟ್ಟಾರಂತ. ತಾನು ಅರ್ಥ ಮಾತ್ರ ಈ ಏನೇನೋ ಯಾವ್ಯಾವ ಏನೊಂದು ಎಲ್ಲ ಗೊತ್ತಾಗ್ತದೆ ಅಂತೆ. ತಾನು ಮಾತ್ರ ಅಷ್ಟು ಮರ್ತಂಗ ಕಷ್ಟಕ್ಕೆ ಗುರಿ ಆದಂಗ. ಅದರಂತೆ ನಮ್ಮ ಶಿವಾಯ ಅಂತ ಅಂದ್ರೆ ಏನು ಅದಕ್ಕೆ ಹಂಗ ಅನ್ನೋದು ಬೇಡ, ನೀನು ಅದನ್ನ ತಿಳ್ಕೊಬೇಕಂತೇಳಿ ಹೇಳ್ತಾರೆ ಶರಣರು. ಹೆಂಗಾದ್ರ ಅವ್ರ ಅಂದದ್ದು ವಿಶೇಷ ಇವರಂದದ್ದು ವಿಶೇಷ ಎರಡರೊಳಗ ಅನುಭವ ತಿಳ್ಕೊಳ್ಳೋದು ಬಾಧಿತ್ತಲ್ಲ ಅದು ಮುಖ್ಯ. ನಾವು ಹೇಳ್ತತೆ ನನ್ನಿಂದ ಪಾಪ ಪುಣ್ಯ ನನ್ನಿಂದ ಕಷ್ಟ ಸುಖ ಕ್ರಮ ತಪ್ಪಿ ನಡೆದುಳಿದವರುಂಟೆ ಜಗದೊಳಗೆ. ನನ್ನ ಪ್ರಾರಬ್ಧ ಕರ್ಮ ನಾನರಿಯದಿದ್ದರೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ. ಇದು ಕಾರಣ ನನ್ನ ಸಂಘವೇ ಶಿವನ ಸಂಘವೆಂದರಿಯದಿದ್ದರೆ ನಿಜ ಸುಖ ದೊರೆಯುವುದೇ ಅಂತ ನೋಡು. ನಾನು ಯಾರಮ್ಮದು ಗೊತ್ತಾದ್ನಪ್ಪ ಅಂತಂದ್ರೆ ಗುರು ಉಂಟು ಲಿಂಗ ಉಂಟು ಜಂಗಮ ಉಂಟು ಅರಿವು ಆಚಾರ ಅನುಭವ ಇವು ಮೂರು ಬರ್ತಕ್ಕಂಥ ಶಕ್ತಿ ತಾನು ಅರ್ಥ ಮಾತ್ರ. ಅಂತಂತೆ ಮೊದಲು ನಾನು ಯಾರಮ್ಮದು ಗೊತ್ತಾದ್ರೆ ಅವ ಶಿವ ಯಾರಮ್ಮದು ಗೊತ್ತಾಗ್ತೈತೆ ಅಂತ ಹೇಳ್ತೈತೆ. ಏನ್ ಹೇಳ್ತಂದ್ರೆ ಮಮಕಾರದೊಳ ನೀನಿರು ನಿನ್ನೋ ಮಮಕಾರ ಬೇಡ. ನೀರಿನೊಳಗೆ ದೋಣಿ ಇದ್ದು ದಡ ಸೇರುವಂತೆ ದೋಣಿ ಒಳಗೆ ನೀರು ಬರಬಾರ್ದಯ್ಯ. ಸಂಸಾರದೊಳಗೆ ನಾವು ಇರಬೇಕು. ಶರೀರ ಒಂದು ಅಡ್ಗ ಇದು. ಅದ್ರಾಗ ನಾವು ನಮ್ಮ ಶರೀರಕ್ಕೆ ನಮ್ಮ ತಲೆಕ ಅಂದ್ರೆ ನಮ್ಮ ಮನಸ್ಸಿನೊಳಗ ಎಲ್ಲ ಆ ವಿಷಯ ಅಂತಕ್ಕಂಥ ನೀರು ಬರಬಾರ್ದು. ಇದ್ರೊಳಗೆ ಸಂಸಾರದೊಳಗೆ ನಾವು ಇರಬೇಕು, ಮಮಕಾರದೊಳಗೆ ನಾವು ಇರಬೇಕು. ನಮ್ಮ ತಲೆಗೆ ಮಮಕಾರ ಬರಬಾರ್ದಂತ ಮೋಹಾದಿಗಳೆಲ್ಲ. ಅದರಂತೆ ಮೋಹ ಹೇಳ್ತೈತೆ ಮಮಕಾರದೊಳಗೆ ನಾವು ಇರ್ಬೇಕಂತ. ಮಮಕಾರ ಎಷ್ಟು ಭಿನ್ನತೆ ಇದ್ರನ ಅದು ಏನಾರ ಮಾಡಿ ಯಾವ ರೀತಿಯಿಂದನ ಮಾಡಿ ಮಮಕಾರದೊಳಗೆ ಪ್ರತಿಯೊಬ್ಬರು ಮುಣಿಗಿರ್ತವೆ. ಅಕಸ್ಮಾತ್ ಒಂದು 6-7 ವರ್ಷ ಆತಿ ಲಗ್ನ ಆಗಿ ಭಾಳ ದಿವ್ಸಕ್ಕೆ ಒಂದು 2 ಗಂಟೆ ಹೇಳ್ತಿರ್ತಾರ ಮಕ್ಕಳಾಗಿರ್ತಾವ. ಇದನ್ನ ಯಾಕೆ ಹೇಳ್ತಾವ ಅಂತಂದ್ರೆ ಮಮಕಾರ ಎಷ್ಟರ ಮಟ್ಟಿಗೆ ನಮ್ಮನ್ನ ಕೆಳ್ತತಿರೋ ಅಂತ. ಭಾಳ ಸುಖ ಮಕ್ಕಳಾಗಿರ್ತಾವ. ಒಂದು ಮಗು ಹುಟ್ಟುತ್ತೆ. ಆ ಮಗುವಿಗೆ ಗಂಡ ಹೆಂಡತಿ ಇಬ್ರು ಪ್ರೀತಿಯಿಂದ ತಂದೆ ಬಂದ್ಗಳೇ ಅವ್ವ ಬಂದೋಡು ಅಂತ ಕಲಿಸ್ತಾರ, ಅವ್ವ ಬಂದ್ಗಳೇ ಅಪ್ಪ ಬಂದೋಡು ಅಂತ ಕಲಿಸ್ತಾರ, ಉಲ್ಟಾ ಪಟ ಕಲಿಸ್ತಾರ. ಅದು ಬರ್ತಾ 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 ಹಂಗ ಬೆಳಿತೈತಿ. ಮತ್ತೆ ಬಿಳಿಯಾಳಿದ್ದಂಗ ಮಕ್ಕಳ ಮನಸ್ಸು ಬಿಳಿಯಾಳಿದ್ದಂಗ ನಾವ್ ಏನ್ ಹೇಳ್ತೋ ಅದನ್ನ ಕಲ್ಕೊಂಡ್ಬಿಡ್ತಾವ ಹುಡ್ರು. ಅದರಂತೆ ತಾಯಿ ಬಂದ್ಗಳೇ ಅಪ್ಪ ಅಂತ ಅಪ್ಪ ಬಂದೊಳಗೆ ಅಪ್ಪ ಅಂತ ಕರೆ ಕತ್ತಿ ಬಿಡುತ್ತಾ, ತಂದೆ ಬಂದ್ಗಳೇ ಅವ್ವ ಅಂತ ಕರೆ ಕತ್ತಿ ಬಿಡುತ್ತಾ. ಅಂದಾಗ ಅಕಸ್ಮಾತ್ ಇದ್ರಂಗ 4 ವರ್ಷ ಬೆಳಿತಿ ಕಟ್ಟಿ ಮ್ಯಾಗ ಹೊರಗಾರಿಕೆ ಅಂತ ಕುಂತಿದ್ದ. ಆ ತಂದೆ ದೋಸ್ತ ಬಂದ ಕರೆಯಕ ಅನಪ್ಪ ಮುದ್ಕ ನಿಮ್ಮಪ್ಪ ಏನ್ ಮಾಡ್ತಾನ ಅಂತ ಅಂದಾಗ ನಮ್ಮಪ್ಪ ರೊಟ್ಟಿ ಮಾಡಾಕತ್ಯಾನ. ಮತ್ತೆ ನಿಮ್ಮಪ್ಪ ರೊಟ್ಟಿ ಮಾಡಾಕತ್ತಿರ ನಿಮ್ಮ ನಮ್ಮವ್ ಕಟ್ಟಿಂಗ್ ಮಾಡ್ಸ್ಕೊಂಡ್ ಬರ್ಕೋಗ್ಯಾಳ ಅಂದ್ರ ವಿಶೇಷವಾಗಿ ಅಂದ್ರ ಅದ್ರ ಮೇಲೆ ಪ್ರೇಮ ಮತ್ತು ಮೋಹ ತನ್ನನ್ನ ಮರೆತು ಹಿಂಗಂದಾಗ ಹೆಂಗಾಗ್ಬಿಡುತ್ತಂದ್ರ ಆ ಸಂಸಾರ ಮುಗಿದಾಗ ಸಿಗಿಬಿದ್ದು ಪಾರಾಗಕ ಬರೋದಾಗಲ್ಲ, ಯಾರಿಂದ ಬರೋದಾಗಲ್ಲ ಅಂತ. ಎಷ್ಟೋ ಇದರಿಂದ 3 ಲೋಕನ ಮುಳುಗಿ ಐತೆ. ಒಂದರಿಂದಲ್ಲ ಎಲ್ಲ ರೀತಿಯಿಂದ ಮೋಹ ನಂದು ನಾನು ಈ ಸಂಸಾರ ಅಂತಕ್ಕಂಥದ್ದು ಎಷ್ಟು ಇದು ಭಾಳ ಎಲ್ಲವೂ ಅಷ್ಟು ಹಚ್ಕೊಂಡು ತನ್ನನ್ನು ಮರೆತು ಪಾರು ಮಾಡ್ತದ ದಾರಿ ಮರ್ತು ಬಿಟ್ಟೈತೆ ಅಂತ ನೋಡ್ರಿ. ಅಷ್ಟು ಆಗ ಚಿಮಟಿ ಅಂತ ನಾವೆಲ್ಲ ಅದನ್ನ ಕಡಿಮೆ ಮಾಡ್ಬೇಕಾಯ್ತಪ್ಪ ಅಂದ್ರೆ ಸಂಸಾರದಿಂದ ಭಿನ್ನತೆ ಇರ್ಬೇಕಾಯ್ತಪ್ಪ ಅಂದ್ರೆ ಇದ್ರೂ ಇಲ್ದಂಗೆ ಇರ್ಬೇಕಾಯ್ತಪ್ಪ ಅಂದ್ರೆ ಸತ್ಸಂಗ ಬೇಕು, ಶರಣ ಸಂಘ ಬೇಕು, ಬುದ್ಧಿವಂತರ ಮಾತು ಹಿರಿಯರ ಮಾತು ಕೇಳ್ತಾ ಇರ್ಬೇಕಂತ. ಹಂಗಾರ ಈ ಜಗತ್ತಿನ ಪಾರಾಗಕ್ಕೆ ಗೊತ್ತಾಗ್ತೈತಿ.
ನ ಮ ಶಿ ನಡುಕ ಅಕ್ಷರ, ಮಧ್ಯದಲ್ಲಿ ಇರ್ತಕ್ಕಂಥ ಅಕ್ಷರ, ಪಂಚಾಕ್ಷರ ಒಳಗ ಮಧ್ಯದಲ್ಲಿ ಇರ್ತಕ್ಕಂಥ ಅಕ್ಷರ. ಶಿ ಏನಂತೈತೆ ಅಂದ್ರೆ ಜ್ಞಾನ ಸಂಪತ್ತು ಅಂತದ ಶಿ. ಈ ಈಶ್ವರ ದೇವಸ್ಥಾನ ಮುಂದೆ ಶ್ರೀರಸ್ತು ಶುಭಮಸ್ತು ಅಂತ ಬರ್ದಿರ್ತಾರೆ. ಕಾರಣ ಏನಂತಂದ್ರೆ ಎಲ್ಲದಕ್ಕ ದಾರಿ ಹಾಕಿ ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಹಿಂದಕ್ಕೆ. ಅದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ, ಕ್ರಿಯೆದಾಗ ಮಾಡಕತ್ತೀವಿ, ಬಳಸಕತ್ತೀವಿ, ನೋಡಕತ್ತೀವಿ. ಯಾರ್ಯಾರು ಏನೇನು ಹೇಳ್ತಾರಂತ ಅದ್ರ ಕಡೆಗೆ ಗಮನನೇ ಇಲ್ಲ ನಾವು. ಒಟ್ಟ ಶ್ರೀ ಏನೈತಿಲ್ಲ ಅದೇ ಶುಭ ಅಂತ, ಅದ್ ಸಲಗಿ ಶ್ರೀರಸ್ತು ಶುಭಮಸ್ತು ಅಂದ್ರೆ ಜ್ಞಾನ ಸಂಪತ್ತು ಅಂತ. ಅದು ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವರಿಗೆ ತೋರದೆಯ ಸುಖ ತೋರದೆಯ ಅಂತ. ಬ್ರಹ್ಮ ಅಂದ್ರೆ ಶೂನ್ಯ, ನಾನು ಅದ್ರ ಜ್ಞಾನ ಇರ್ಲಿಕ್ಕಪ್ಪ ಅಂತಂದ್ರೆ ತನ್ನನ್ನು ತಾನು ತಿಳಿಯಾಕ ಮೂಲ ವಸ್ತು ಶ್ರೀಕಾರ ಅಂತ. ಅದಕ್ಕೆ ಗುರುವಿನ ಹೆಸರು ಕರಿಬೇಕತ್ತಪ್ಪ ಅಂದ್ರೆ ಮೊದಲು ಶ್ರೀ ಗುರು ಅಂತಾರೆ. ತಮಗೇನೋ ಒಂದು ಓಲೆ ಆಗಲಿ ಪತ್ರ ಆಗಲಿ ಬರ್ಬೇಕತ್ತಪ್ಪ ಅಂತಂದ್ರೆ ಶ್ರೀ ಅಂತ ಬರೆದ ಮುಂದೆ ಅಡ್ಡ ಹೆಸರು ಬರೆದಿರ್ತಾರಲ್ಲ, ಆದ ಕಾರಣ ಶ್ರೀ ಅಂದ್ರೆ ಜ್ಞಾನದ ಸಂಪತ್ತು, ವಿಶೇಷ ಜ್ಞಾನ, ಅದು ಸೂಚನೆ ಕೊಡ್ತದೆ. ಶಿ ಮೂರನೇ ಅಕ್ಷರ. ನಾಲ್ಕನೇ ಅಕ್ಷರ ವ, ನ ಮ ಶಿ ವ. ಏನಿಗೆ ಹೇಳ್ಕೊಡ್ತೈತೆ ಅಂತಂದ್ರ ವಾಸ್ತು ಪ್ರಕಾರ ನಿನ್ನ ಮನಸ್ಸು ಇರ್ಬೇಕಂತ. ಮನೆ ಅಲ್ಲ, ಮನೆಕ್ಕಿಂತ ವಿಶೇಷವಾಗಿ ಮನಸ್ಸು. ಅದಕ್ಕಲ್ಲಿ ಹೇಳ್ತಾರ ಅವರು, ಕಾಲುಗಳೆರಡು ಬಂಡಿ ಕಂಡಯ್ಯ, ಕಾಲುಗಳೆರಡು ಗಾಳಿ ಕಂಡಯ್ಯ, ದೇಹ ಎಂಬುದೊಂದು ತುಂಬಿದ ಬಂಡಿ ಕಂಡಯ್ಯ. ಬಂಡಿ ಹೊಡೆಯುವರು 5 ಜನ ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಅದರ ಇಚ್ಛೆಯ ನೋಡಿ ಒಡೆಯದಿದ್ದರೆ ಅದರ ಅಚ್ಚು ಮುರಿಯುತ್ತ ಗುಹೇಶ್ವರ ಅಂತಾರ. ನಾವು ಹೆಂಗೈದೀವಿ ಅಂತಂದ್ರೆ, ನಮ್ಮ ಮನಸ್ಸು ಹೆಂಗೈತಿ ಅಂದ್ರೆ, ಶರೀರ ಅಂತಕ್ಕಂಥದ್ದು ಒಂದು ಬಂಡಿ, ತುಂಬಿದ ಬಂಡಿ. 2 ಕಾಲುಗಳಿದಾವ, 2 ಗಾಳಿ ಅಂತವು. ಬಂಡಿ ಹೊಡೆಯೋರು 5 ಮಂದಿ ಮಾನಿಸರು. ಯಾರ್ಯಾರು 5 ಮಂದಿ? ಕಣ್ಣು, ಕಿವಿ, ನಾಲಿಗೆ, ಚರ್ಮ, ಸ್ಪರ್ಶ ಜ್ಞಾನ. ಒಂದೊಂದು ಒತ್ತಟ್ಟಿಗೆ ಹೇಳ್ತೇವೆ. ಕಣ್ಣು ನೋಡ್ಬೇಕಂತೈತಿ, ಅತ್ತಾಗ ಜಗ್ತೈತಿ. ಕಿವಿ ಶಬ್ದ ಏನಾರು ಕೇಳಿದ್ರೆ ಆ ಕಡೆಗೆ ಹೇಳ್ತೈತಿ. ಮಾತಾಡೋದು ನಾಲಿಗೆ ರುಚಿಗೆ ಆಗಿರ್ಬೋದು, ಮಾತಾಡಿದಾಗಿರ್ಬೋದು, ಇದು ಒತ್ತಡಿಗೆ ಹೇಳ್ತೈತಿ. ಅದರಂತೆ ಪ್ರತಿಯೊಬ್ಬರು 5 ಮಂದಿ ಶರೀರದಾಗ ಜರ್ ಕುಂತಾರ. ಅದರ ಇಚ್ಛೆಯ ನೋಡಿ ಒಡೆದಿದ್ದರೆ ಅವ್ರಿಗೆ ಏನೇನು ಕೊಡಬೇಕು ಅದನ್ನ ಕೊಡ್ಲಿಕ್ಕಪ್ಪ ಅಂತಂದ್ರ, ನೋಟ ನೋಡ್ಬೇಕತ್ತಪ್ಪ ಅಂದ್ರ ಭಗವಂತನ್ನೇ ಕಾಣ್ತಿರ್ಬೇಕು. ಯಾರನ್ನ ನೋಡ್ಲು ಜಗತ್ತಿನೊಳಗ ಅದು ಭಗವಂತನ ಸ್ವರೂಪನೇ ಕಾಣ್ತಿರ್ಬೇಕು. ಕಿವಿ ಅದು ಯಾರ ಶಬ್ದ ಬರಲ್ಲ, ಅದು ಮಂತ್ರ ಅಂತ ತಿಳ್ಕೊಬೇಕು, ಕೇಳ್ತಾ ಇರ್ಬೇಕು. ನೋಡ್ರು, ಮೂಗು ಅಂದ್ರೆ ಆಚಾರ, ಅರಿವಿನಿಂದ ಆಚಾರದಿಂದ ಲೌಕಿಕದೊಳಗ ಗೌರವದಿಂದ ಬದುಕಬೇಕು. ಇದು ಮೂಗು ಆಚಾರ ಅಂತಕ್ಕಂಥದ್ದು. ಸ್ಪರ್ಶ ಜ್ಞಾನ, ಕೈ ಮುಟ್ಟೋದಾಗಿರ್ಬೋದು, ಏನಾಗಿರ್ಬೋದು. ಇದರಂತೆ ಇವು ತಮ್ಮ ಇಚ್ಛೆಗೆ ಸರಿಯಾಗಿದ್ರಪ್ಪ ಅಂದ್ರ, ಕಣ್ಣು ಶಿವಲಿಂಗ ಆದ್ರ, ಕಿವಿ ಪ್ರಸಾದ ಲಿಂಗ ಆದ್ರ, ಅಥವಾ ಮೂಗು ಆಚಾರ ಲಿಂಗ ಆದ್ರ, ಹಿಂಗೆಲ್ಲ ಇದ್ದಾಗ ಮಾತ್ರ ಇದು ವಾಸ್ತು. ಅದಕ್ಕೆ ಹೇಳ್ತೈತಿ, ವಾಸ್ತು ಪ್ರಕಾರ ನಿನ್ನ ಮನಸ್ಸು ಇರ್ಬೇಕು, ಮನೆ ಅಲ್ಲ ಅಂತ. ಮನೆ ಸ್ವಲ್ಪ ಹೆಚ್ಚು ಕಮ್ಮಿ ಏನಾರ ಇದ್ರೆ ನಡ್ತೈತಿ, ಬೆಳಕು ಕಿಟಕಿದ್ರೆ ಸಾಕಷ್ಟ. ಮನಸ್ಸು ಸ್ವಲ್ಪ ವಾಸ್ತು ತಪ್ಪಿಲ್ಲಪ್ಪ ಅಂದ್ರ ಅದಿಗೆಡ್ತೈತಿ ಅಂತ. ಸಂಸಾರ ಮೊದಲಾಗ ಬಿದ್ದು ಬಂಡಿ ಪಾರಾಗಂಗಲ್ಲ ಮುಂದಕ್ಕೆ, ಕಡೆ ನಿಲ್ಲದ ಬಂಡಿ ಆದಂಗೆ ಆತ್ತಂತೆ. ನೋಡು, ಮೃದು ಶರಣರ ನುಡಿ ಗಡನವೇ ಕಡೆಗೇಳು ಕಾಣ ರಾಮನಾಥ ಅಂತ. ಈ ತುಂಬಿದ ಬಂಡ್ಯಾಗ ಈ ಸಂಸಾರೆಂಬ ಸಾಗರದಾಗ ಬಂಡಿ, ದೇಹ ಎಂಬ ಬಂಡಿ, 2 ಕಾಲಂಬ ಗಾಲಿಲ್ಲೇ ಹೊಂಟೈತಿ. ಶಿವಶರಣರ ನುಡಿ ಅಂತಕ್ಕಂಥವು ಕಡಾಣಿ ಇರ್ಲಿಕ್ಕಪ್ಪ ಅಂತಂದ್ರ ಇದ್ರಾಗ ಬಿದ್ದು ಬಿಡ್ತಂತ. ಎಷ್ಟೋ ಒಂದು 70-80 ಸಾವಿರ ರೂಪಾಯಿ ಕೊಟ್ಟು ಒಂದು ಬಂಡಿ ತಂದಿರ್ತಾರ. ಸುಮ್ಮನೆ ಒಂದು 10 ರೂಪಾಯಿದು ಕಡಾಣಿ ಇರ್ಲಿಕ್ಕಪ್ಪ ಅಂತಂದ್ರೆ ಬಂಡಿ ಹಂಗೆ ಓತಂಗ್ ಬಿಡ್ತೈತಿ. ಅದರಂತೆ
ಸಂಸಾರ ಎಂಬ ಸಾಗರದೊಳಗ ಪಂಚಾಕ್ಷರಿ ಮತ್ತು ಷಡಕ್ಷರಿ ಅಂತಕ್ಕಂಥ ಇವನ್ನು ತಿಳ್ಕೊಳಕಪ್ಪ ಅಂದ್ರೆ ತನ್ನ ತಾನು ಅರಿದು ಇದ್ರಾಗ ನಡ್ಲಿಕ್ಕಪ್ಪ ಅಂತಂದ್ರೆ ಪಾರಾಗೋದಾಗಲ್ಲ. ಮತ್ತು ಕಷ್ಟ ತಪ್ಪಿದ್ದಲ್ಲ ಅಂತ ಜೀವಂತ ಇರತನ ಕಷ್ಟ ತಪ್ಪಿದ್ದಲ್ಲ. ಅದರಂತೆ ಏನಿರುತ್ತೆ ವಾಸ್ತುಪಕರ ನಿನ್ನ ಮನಸ್ಸು ಇರಬೇಕು. ಏನು ಮಾತಾಡ್ಬೇಕು ಅದನ್ನು ಮಾತಾಡ್ಬೇಕು, ಏನು ಮಾತಾಡಬಾರ್ದು ಅದನ್ನ ಮಾತಾಡಬಾರ್ದು, ಏನು ಕುಡಿಬೇಕು ಅದನ್ನು ಕುಡಿಬೇಕು, ಏನು ಕುಡಿಬಾರ್ದು ನೋಡು. ಏನಿದೆ ತಿನ್ನಬಾರ್ದಲ್ಲ ಅದನ್ನು ತಿನ್ನಬಾರ್ದು. ಶರೀರಕ್ಕೆ ಏನು ಬೇಕೋ ಅದನ್ನಷ್ಟ ಮಾಡಬೇಕು. ಅದು ವಿಶೇಷವಾಗಿ ಸಾಗರದೊಳಗೆ ತಟಾಯ ಬರ್ತೈತೆ ಅಂತ. ಇದು ವಾಸ್ತುಪಕರ ಮನೆಗಿಂತ ಹೆಚ್ಚಾಗಿ ನಿನ್ನ ಮನಸ್ಸು ಇರಲ್ಲಂತ. ಇಲ್ಲಪ್ಪ ನಾವು ಮನೆ ಮಾತ್ರ ಬೇಸ್ ವಾಸ್ತವ ಕಟ್ಸಿಬಿಟ್ಟಿವಿ, ಅದರಿಂದ ನಮಗೆ ಕಾಪಾಡಂಗಿದ್ರ, ಅದೇ ಮನೆ ನಮ್ಮನ್ನು ಕಾಪಾಡಂಗಿದ್ರ, ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಎಲ್ಲದೂ ಇಸ್ಪಟ್ಟಾಡೋದು ಕುಡಿಯೋದು ಸರಿಯಾಗಿ ಕುಡಿಯೋದು ಎಲ್ಲ ಕಲ್ತ್ಬಿಟ್ಟಾರ. ಮನೆ ವಾಸ್ತುಪಕರ ಐತಿ, ಆ ಮನೆ ಮೇಲೆ ಸಾಲ ಎತ್ತಕತ್ತಾರ. ಸಾಲ ಜಾಸ್ತಿ ಆಗಿ ಮನೆ ಮಾರಕತ್ತಾರ ದಾಂಡಿಗೆ. ಎದಕ್ಕೆ ರೊಕ್ಕ ಮತ್ತು ಸಾಲದಾರ ಹೆಂಗೆ ಬಿಡ್ತಾರೆ. ಅದರಂತೆ ಮನಸ್ಸು ವಾಸ್ತವ ತೆಪ್ಪಿದ್ರೆ ಎಲ್ಲ ಅದಕ್ಕೆ ಹೊತ್ತತೆ ಅಂತ. ಮನೆಗಿಂತ ಮುಖ್ಯ ಮನಸ್ಸು. ನಮ ಶಿವ ಏನಾಗ್ತತಿ? ಯದ್ಭಾವಂ ತದ್ಭವತಿ. ನಿನ್ನ ಭಾವ ಹೆಂಗ ಹಂಗ ಜಗತ್ತು ನೋಡ್ರಿ. ಬರ್ರಿ ಚಂದ್ರ ನೀತಿಯಿಂದ ಮಾತಾಡಿದ್ರ, ನೀತಿಯಿಂದ ಪ್ರೇಮದಿಂದ ಮಾತಾಡಿದ್ರ, ಹೃದಯ ಜಾರದ ಮಾತಾಡಿದ್ರ ಅವರು ಬರ್ರಿ ಅಂತಾರೆ. ಅವ್ರ ಹೃದಯ ತೆರ್ತೈತಿ, ಅವ್ರ ಮನಸ್ಸನ್ನ ಖುಷಿ ಇರ್ತೈತಿ. ನಾವೇನಾರ ಮಾತಾಡಿದ್ರ ಅವರು ಮಾತಾಡ್ತಾರ. ಅದಕ್ಕೆ ನಾಲಿಗೆಗೆ ಗುರುಲಿಂಗ ಅಂತ ಕರೆದ್ರು. ಕಷ್ಟಕ್ಕ ಮತ್ತು ಸುಖಕ್ಕ ಶಾಂತಿಯಿಂದ ಬದುಕಕ್ಕ ನಾಲಿಗೆ ಕಾರಣ. ನಾಲಿಗೆ ಒಳ್ಳೇದಿದ್ರೆ ನಾಡೆಲ್ಲ ತಂದಂತ. ಆದ ನಂತರ ಇವು 5 ಅಕ್ಷರ ಏನಾಗ್ತೈತೆ? ಯದ್ಭಾವ, ನಿನ್ನ ಭಾವ ಹೆಂಗ ಜಗತ್ತು. ಅದರಂತೆ ವಿಶೇಷವಾಗಿ ಈ ಸಂಸಾರ ನಮ್ಮ ಪಾರಾಗಕ 5 ಅಕ್ಷರ ಬೇಕು. ಎಷ್ಟು ಶಾಸ್ತ್ರ ಓದೋದು ಬೇಕಾಗಿಲ್ಲ, ಪಂಡಿತ ಆಗೋದು ಬೇಕಾಗಿಲ್ಲ, ಎಲ್ಲಿಗೆ ಹೋಗಿ ಮಹಾವಿದ್ಯೆ ಕಲ್ತು ಬರೋದು ಬೇಕಾಗಿಲ್ಲ, ತಪಸ್ಸು ಮಾಡೋದು ಬೇಕಾಗಿಲ್ಲ. ಈ 5 ಅಕ್ಷರನ ಅರ್ಥ ಮಾಡ್ಕೊಂಡು ನಡೆದು ಬಿಟ್ರೆ ಯಾರ್ಯಾರಿಗೆ ತೊಂದರೆ ಆಗಂಗಿಲ್ಲ. ಇದೇ ಮುಕ್ತಿ ಹೋಗಕ್ಕೆ ದಾರಿ. ಅಂದ್ರ ಇದರಿಂದ ಮುಕ್ತಿ ಆಗಲ್ಲಂತ. ಪಂಚಾಕ್ಷರಿಯಿಂದ ಮುಕ್ತಿ ಆಗ್ಬೇಕಾಯ್ತಪ್ಪ ಅಂದ್ರೆ, ಇದರಿಂದ ಮುಕ್ತಿ ಪಡೆಯಬೇಕಾಯ್ತಪ್ಪ ಅಂದ್ರೆ ಭಿನ್ನವಾಗಿರ್ತಕ್ಕಂಥ 5 ಅಕ್ಷರನ ಒಂದ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಅದು ಇವು 5 ಓಂ ಅಂತಕ್ಕಂಥದ್ದೊಂದು ತಾಯಿ ಷಡಕ್ಷರಿಗೆ ಬರ್ತೈತೆ. ಅದು ಓಂ ನಮ ಶಿವಾಯ ನೋಡ್ರಿ. ಎಲ್ಲಿಂದ ಬಂದು 5 ಅಕ್ಷರ? ಓಂಲಿಂದ ಬಂದು ಅಂತ. ಒಬ್ಬಕ್ಕೆ ತಾಯಿ, ನಮ್ಮ ತಾಯಿ ಇನ್ನೊಬ್ಬರ ಒಟ್ಟ ಒಂದು 5-6 ಜನರಿಗೆ ಎತ್ತಬೇಕಾಯ್ತಪ್ಪ ಅಂದ್ರೆ ತಾಯಿ ಒಬ್ಬಕ್ಕೆ ಒಂದೇ ಪ್ರೇಮದಿಂದ ಬೆಳೆಸಿರ್ತಾಳ ಮಕ್ಕಳನ್ನ. ಒಂದೇ ಪ್ರೇಮದಿಂದ ಒಂದೇ ಮನೆ ಹಾಲು ಕುಡಿದಿರ್ತಾವ. ಗುಣ ಮಾತ್ರ ಬೇರೆ ಬೇರೆ ಇರ್ತಾವ ಮಕ್ಕಳು. ಕಾರಣ ಏನಂದ್ರೆ ಅವ್ರವ್ರ ಸಂಘದಂತೆ ಫಲ. ಒಳ್ಳೆಯವ್ರ ಸಂಘ ಕಟ್ಟಿದ್ರೆ ಒಳ್ಳೆಯವರಾಗಿ ಸಂಘರಾಗ್ತಾರ, ದುರ್ಜನರು ಕಟ್ಟಿದ್ರೆ ದುರ್ಜನ ಕಾಳರು ಮತ್ತು ಏನೋ ಎಷ್ಟು ಸಾಮಾಜಿಕ ಭಾರ ಆಗಿರ್ತಕ್ಕಂಥ ಮಕ್ಕಳಾಗ್ತಾವ. ಆದ ಕಾರಣ ಪಂಚಾಕ್ಷರಿ ಹೆಂಗ ಭಿನ್ನ ಆಗಿದೆ ನೋಡಿದ್ರು. 5 ರೋಗ ಓಂನಾಗ ಹುಟ್ಕಸಿ ತಮ್ಮ ಕೆಲಸಗಳು ಹೆಂಗೆ ಬೇರೆ ಬೇರೆ ಇದೇವು. ಅದರಂತೆ ಮತ್ತೆ ಆ ತಾಯಿ ತಕ ಒಂದಕ್ಕೆ ಕೊಡ್ಬೇಕು ಅವು 5 ಅಕ್ಷರ. ನಮ ಶಿವಾಯ ಅಂತಕ್ಕಂಥ ಒಂದಾದ್ರ ಅದು ಓಂ ಆತತಿ. ಮೊದಲು ಹೆಂಗಿತ್ತು ಅದೇ ದಾರಿಗೆ ಬರ್ಬೇಕು ನಾವು. 5 ಯಾಕೆ ಬಂದಂದ್ರೆ ಜಗತ್ತಿನಾಗ ಪಾರಾಗಕ್ಕೆ ಇವು. ಅದಕ್ಕೆ ಸರ್ವಜ್ಞ ಒಂದ್ ಕಡೆ ಮಾತಾಡ್ತಾನೆ, ಭಕ್ತಿಗೆ 2 ಅಕ್ಷರ ಸಾಕು, ಮೋಕ್ಷಕ್ಕೆ 2 ಅಕ್ಷರ ಸಾಕು, ಭಕ್ತಿಯಿಂದ ಮುಕ್ತಿ ಪಡೆವೆಡೆ ಬಿಡದ 6 ಅಕ್ಷರ ಜಪಿಸಿ ಅಂತ ಸರ್ವಜ್ಞ ಅಂತ. ಭಕ್ತಿಯಿಂದ ಮುಕ್ತಿ ಪಡಿಬೇಕಾಯ್ತಪ್ಪ ಅಂತಂದ್ರ 6 ಅಕ್ಷರ ಬೇಕಂತವಿ. ಓಂ ನಮ ಶಿವಾಯ ಇವನು ಬಾಯಲ್ಲಿ ಇಷ್ಟ ಅಂದ್ಬಿಟ್ರೆ ಆಯ್ತು. 1 ಸೆಕೆಂಡ್ನಾಗ 2 ಸೆಕೆಂಡ್ನಾಗ ಅಂದ್ಬಿಡ್ತು. ಅದನ್ನ ಇಡೀ ಜೀವಂತನ ಬಳಸ್ಬೇಕು. ಅವನ ಇವನು ಅರ್ಥ ತಿಳ್ಕೊಂಡು ಬಲ್ಲವ್ರು ಕೂಡ ನಾವು ಬೆರ್ತು ಸುಗಮವಾಗಿ ದಾರಿ ಹೋಗ್ಬೇಕಾಯ್ತಪ್ಪ ಅಂದ್ರೆ ಇವನು ದಾರಿ ಹಿಡಿದು ಬಂದ್ಬಿಟ್ರೆ
ಏನೇನು ತೊಡರಬೇಕಾಗಿಲ್ಲ. ಎಷ್ಟೋ ವರ್ಷ 12 ವರ್ಷ ತಪಸ್ ಮಾಡೋದು ಬೇಕಾಗಿಲ್ಲ. ಅಂದ್ರೆ ಆ ಸತ್ಸಂಗ ಬೇಕು, ಒಳ್ಳೆಯವ್ರ ಸಂಘ ಹಿಡಿಬೇಕು, ಅವ್ರವ್ರ ಮಾತು ಕೇಳಬೇಕು, ಬಹು ಕಿಂಕರ ವೃತ್ತಿ ತಿಳಿಬೇಕು. ಅದಕ್ಕಲ್ಲಿ ಹೇಳ್ತಾರೆ ವಿಪ್ನಗೌಡ ಒಂದು ಕಡೆಗೆ, ಸಾಂಖ್ಯ ತಾರ್ಕ ಆ ಮನಸ್ಸುಗಳು ಕೂಡಿರು, ಬಹುಕಿಂಕರ ವೃತ್ತಿ ತಿಳಿಬೇಕ ಮಗಳೇ, ಆಂಕರ ಗುಣಗಳು ಎಳಿಬೇಕಮ್ಮ, ಶಂಕರನ ಮಗಳು ನೀನಾಗುವ ತಾಯಿ. ನೋಡಿ, ಸಾಂಖ್ಯ ತಾರ್ಕ ಆ ಮನಸ್ಸುಗಳು ಕೂಡಿರು. ಸಾಂಖ್ಯ ಅಂದ್ರೆ ಇದರಿಂದ ತತ್ವಜ್ಞಾನ, ತರ್ಕ ಅಂದ್ರೆ ಅದರಿಂದ ತರ್ಕ ಮಾಡೋದು, ಒಬ್ರಿಗೊಬ್ರು ಅನುಭವ ಮಾಡೋದು, ಅನ್ಸೋದು. ಆ ಮನಸ್ಸಿಂದ ಕೂಡಿರ್ಬೇಕಂತ. ಆ ಮನ ಅಂದ್ರೆ ಅಧಿಕ ಅಂದ್ರೆ ಸುಳ್ಳು, ಅಂದ್ರೆ ಆ ಮನಸ್ಸೇ ಇಲ್ದಂಗಿರೋದು, ಮನಸ್ಸನ್ನ ಲಯ ಮಾಡೋದು. ಹಂಗಾದ್ರೆ ಮಾತ್ರ ಜಗತ್ತಿನ ನಾದ ಗೊತ್ತಾಗ್ತೈತೆ, ಜಗತ್ತಿನ ಜನರು ಯಾರೆಂಬುದು ಹೆಂಗಂಬುದು ಗೊತ್ತಾಗ್ತೈತೆ, ನಾವು ಪಾರಾಗ ದಾರಿ ತಿಳಿತೈತಿ. ಅದರಂತೆ 5 ಒಂದಾಗದೆ ಮುಕ್ತಿಗೆ ದಾರಿ. ಅದಕ್ಕೆ ಮನುಷ್ಯ ಇಡೀ ಎಷ್ಟೋ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ಎಲ್ಲ ಮನುಷ್ಯನಿಂದ ಬಿಟ್ಟು ಎಲ್ಲ ಜೀವರಾಶಿಗಳು ಷಡಕ್ಷರಿ, ಮನುಷ್ಯ ಅಷ್ಟ, ಮಾನವ ಅಷ್ಟ ಪಂಚಾಕ್ಷರಿ. ಯಾಕಂತಂದ್ರೆ ಇವು ದಾರಿ ಹಿಡಿದು ಬರೋಕೆ ಇವು ಬೇಕತ್ತವ 5 ಅಕ್ಷರ. ಇಷ್ಟತನ ಮಾತಾಡಿದಲ್ಲ ಅದರಂತೆ ಓಂ ಅಂತಕ್ಕಂಥದ್ದಾಗ ಎಲ್ಲ ಪ್ರಾಣಿಗಳು ಬದುಕ್ತಾವ, ಸ್ವಾರ್ಥ ಇರೋಲ್ಲ, ನಿಸ್ವಾರ್ಥ ಸೇವೆಯಿಂದ ಬದುಕ್ತಾವೆ ಅವು ಪ್ರಾಣಿಗಳನ್ನ. ಅದನ್ನು ಭಗವಂತ ಯಾವ ರೀತಿಯಿಂದ ರಕ್ಷಣೆ ಮಾಡ್ತಾನೆ, ಅದ್ರಂಗೆ ರಕ್ಷಣೆ ಮಾಡ್ತಾನೆ. ಅವು ನಾವು ನೀವೆಲ್ಲ ಸಂತೋಷದಿಂದ ಬದುಕಬೇಕತ್ತಪ್ಪ ಅಂತಂದ್ರೆ ಶರಣರು ಹೇಳಿಕೊಟ್ಟ ಇವು ಪಂಚಾಕ್ಷರಿ ಮತ್ತು ಷಡಕ್ಷರಿ ಅನುಭವವನ್ನು ಚೆನ್ನಾಗಿ ಅರಿತು ಅನುಭವ ಮಾಡಿ ಪಾರಾಗಮ್ ಅಂತ ಹೇಳುತ್ತಾ ಅದು ಸರಿ ಹೇಳ್ತಾರೆ. ಇಂದ ಹಳೆಬೇರು ಹೊಸ ಚಿಗುರು, ಕೂಡಿರಲು ಮರ ಸೊಬಗು. ಅಂದ್ರೆ ಹಿಂದೆ ಏನು ಹಾಕಿಕೊಟ್ಟಾರ ಅವ್ರನ್ನೆಲ್ಲ ಅನುಭವ ಮಾಡಿ ಅದನ್ನ ತಿಳ್ಕೊಂಡ್ ಕಾಸಿ ನಾವು ನಡೆದಾಗ ಮಾತ್ರ ಹೊಸ ಚಿಗುರು ಆಗ್ತೈತೆ, ನಮ್ಮ ಜನ್ಮ ಪಾವನ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಕಾರ್ಯಕ್ರಮ ಮುಗಿಸೋಣ. ಎಲ್ಲರಿಗೂ ಸಣ್ಣ ಸಣ್ಣ ಅರ್ಥಗಳು.